ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರುತೇಶ್. ಶ್ರೀ ಮರುಸಿದ್ದೇಶ್ವರ ಪ್ರೌಢಶಾಲೆ ಆನಗೋಡು ಇಲ್ಲಿ ವಿಜ್ಞಾನ ಸಹಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇಂದು ನಾವು ರಸಾಯನಶಾಸ್ತ್ರದ ಒಂದು ಅಧ್ಯಾಯದ ಬಗ್ಗೆ ಚರ್ಚಿಸೋಣ. ಪಾಠದ ಹೆಸರು ಯಾವುದೆಂದರೆ, ನಾನು ಕೆಲವು ವಸ್ತುಗಳನ್ನು ನಿಮಗೆ ದಿನನಿತ್ಯ ಬಳಸುವಂಥ ವಸ್ತುಗಳನ್ನು ತೋರಿಸುತ್ತೇನೆ. ಅವುಗಳ ಹೆಸರು ಮತ್ತು ಅವುಗಳಲ್ಲಿರುವಂಥ ರಾಸಾಯನಿಕಗಳನ್ನು ಹೇಳಬಲ್ಲಿರ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಇದು ಯಾವುದು? ಟೊಮೊಟೊ. ನಾವು ದಿನನಿತ್ಯ ಅಡುಗೆಗೆ ಬಳಸುವಂತಹ ಒಂದು ಪದಾರ್ಥ. ಇದರಲ್ಲಿರುವಂಥ ಆಮ್ಲ ಆಕ್ಸಾಲಿಕ್ ಆಮ್ಲ ಅಂತ ಹೇಳ್ತೀವಿ. ಮತ್ತು ಹುಣಸೆ ಹಣ್ಣು, ಇದರಲ್ಲಿರುವಂಥ ಆಮ್ಲ ಟಾರ್ಟಾರಿಕ್ ಆಮ್ಲ. ಮತ್ತು ನಾವು ಊಟಕ್ಕೆ ಬಳಸುವಂತಹ ಒಂದು ಪದಾರ್ಥ ಮೊಸರು, ಇದರಲ್ಲಿರುವಂಥ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಹಾಗೆಯೇ ಎಲ್ಲರೂ ಕೂಡ ಬಳಸುವಂಥ ಒಂದು ಪದಾರ್ಥ ನಿಂಬೆಹಣ್ಣು, ಇದರಲ್ಲಿರುವಂಥದ್ದು ಸಿಟ್ರಿಕ್ ಆಮ್ಲ. ಹಾಗೆಯೇ ಒಂದು ವಿನೆಗರ್ ಇರ್ತಾರೆ, ಇದರಲ್ಲಿ ಅಸಿಟಿಕ್ ಆಮ್ಲ ಇದೆ. ಈ ರೀತಿ ನಾವು ಹಲವಾರು ಆಮ್ಲೀಯ ವಸ್ತುಗಳನ್ನು ಬಳಸ್ತಾ ಇದ್ದೇವೆ. ಹಾಗೆಯೇ ಇನ್ನೂ ಕೆಲವು ವಸ್ತುಗಳನ್ನು ತೋರಿಸ್ತಾರೆ. ಇನ್ನೊಂದು ಇದೇನಿದು? ಹಾಗಲಕಾಯಿ, ಕಹಿ ರುಚಿಯನ್ನು ಹೊಂದಿದೆ. ಇದರಲ್ಲಿ ಆಮ್ಲ ಇಲ್ಲ, ಪ್ರತ್ಯಾಮ್ಲ ಇದೆ. ಹಾಗೆಯೇ ಸೋಡಾ, ಅಡುಗೆ ಸೋಡಾ, ಅಡುಗೆಗೆ ಬಳಸುವಂತಹ ಒಂದು ಪದಾರ್ಥ. ಇದು ಕೂಡ ಒಂದು ಪ್ರತ್ಯಾಮ್ಲವನ್ನು ಹೊಂದಿರುವಂಥದ್ದು. ಹಾಗೆಯೇ ನಾವು ಹಲ್ಲುದ್ದಕ್ಕೆ ಬಳಸುವಂತಹ ಪೇಸ್ಟ್, ಇದು ಕೂಡ ಒಂದು ಪ್ರತ್ಯಾಮ್ಲೀಯ ಗುಣ ಇರುವಂಥದ್ದು. ಹೀಗೆ ನಾವು ದಿನನಿತ್ಯ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ವಸ್ತುಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಇರ್ತೇವೆ. ಇನ್ನು ಪ್ರಯೋಗಶಾಲೆಯಲ್ಲಿ ಬಳಸಬಹುದಾದಂಥ ಆಮ್ಲಗಳೆಂದರೆ, ಸಾಮಾನ್ಯವಾಗಿ ನಾವು ಬಳಸುವ ಆಮ್ಲಗಳು ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ. ಮತ್ತು ಪ್ರತ್ಯಾಮ್ಲಗಳೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಈ ರೀತಿಯಂಥ ಪ್ರತ್ಯಾಮ್ಲೀಯ ವಸ್ತುಗಳನ್ನು ನಾವು ಪ್ರಯೋಗಶಾಲೆಯಲ್ಲಿ ಸಾಮಾನ್ಯವಾಗಿ ಬಳಸುತ್ತಿರ್ತೇವೆ ಎಂಬುದು ನಿಮಗೆಲ್ಲ ತಿಳಿದಿದೆ. ಹಾಗಾದರೆ ಈ ಆಮ್ಲ ಪ್ರತ್ಯಾಮ್ಲೀಯ ಗುಣಗಳೇನು, ಅವುಗಳನ್ನು ಹೇಗೆ ನಾವು ಪರೀಕ್ಷಿಸ್ತೇವೆ ಅನ್ನೋದನ್ನು ಈಗ ಕೆಲವು ಆಮ್ಲ ಪ್ರತ್ಯಾಮ್ಲಗಳನ್ನು ಸೂಚಿಸಲಿಕ್ಕೆ ಸೂಚಕಗಳನ್ನು ತಿಳಿಸ್ತೇನೆ. ಸ್ಟಾರ್ಟ್. ಈಗ ನಾವು ಈ ಆಮ್ಲ ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲಿಕ್ಕೆ ಕೆಲವು ಸೂಚಕಗಳಿವೆ. ಮೊದಲನೇದಾಗಿ ಸಾಮಾನ್ಯ ಸೂಚಕಗಳು ನಾವು ಕೆಂಪು ಲಿಟ್ಮಸ್ ಕಾಗದ, ನೀಲಿ ಲಿಟ್ಮಸ್ ಕಾಗದ, ಮಿಥೈಲ್ ಆರೆಂಜ್, ಫಿನಾಪ್ತಲೀನ್ ಇವುಗಳನ್ನು ಬಳಸಿ ನಾವು ಒಂದು ವಸ್ತುವನ್ನು ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂದು ಹೇಗೆ ತಿಳಿಯಬಹುದು. ಕೆಂಪು ಲಿಟ್ಮಸ್ ನಾವು ಆಮ್ಲದಲ್ಲಿ ಅದ್ದಿದಾಗ ಯಾವ ಬಣ್ಣಕ್ಕೆ ಬದಲಾಗುತ್ತದೆ ನೋಡೋಣ. ನಾನೀಗ ಕೆಂಪು ಲಿಟ್ಮಸ್ ಕಾಗದವನ್ನು ತೆಗೆದುಕೊಂಡಿದ್ದೇನೆ. ಒಂದು ವಾಚ್ ಗ್ಲಾಸಲ್ಲಿ ನಿಂಬೆ ರಸ ಅಂದರೆ ಆಮ್ಲವನ್ನು ನಾನು ಸಂಗ್ರಹಿಸಿದ್ದೇನೆ, ಸಿಟ್ರಿಕ್ ಆಮ್ಲ. ಈಗ ಈ ಸಿಟ್ರಿಕ್ ಆಮ್ಲದಲ್ಲಿ ಕೆಂಪು ಲಿಟ್ಮಸ್ಸನ್ನು ಅದ್ದಿದಾಗ ನೋಡೋಣ ಏನಾಗುತ್ತೆ ಅಂತ ಗಮನಿಸಿ. ಏನಾಗಿದೆ? ಆಮ್ಲದಲ್ಲಿ ಕೆಂಪು ಲಿಟ್ಮಸ್ ಯಾವುದೇ ಬದಲಾವಣೆ ಆಗಿರುವುದಿಲ್ಲ. ಆದ್ದರಿಂದ ನಾವು ಕೆಂಪು ಲಿಟ್ಮಸ್ ಆಮ್ಲದಲ್ಲಿ ಬದಲಾವಣೆ ಇಲ್ಲ ಅಂತ ಬಂದಿದೆ. ಹಾಗಾದರೆ ಇನ್ನೊಂದು ಪ್ರತ್ಯಾಮ್ಲದೊಡನೆ ನಾವು ಕೆಂಪು ಲಿಟ್ಮಸ್ ಪರೀಕ್ಷೆ ಮಾಡೋಣ. ನಾನು ಸೋಡಾವನ್ನು ನೀರಿಗೆ ಹಾಕಿ ಸೋಡಾ ದ್ರಾವಣವನ್ನು ತಯಾರಿಸಿಕೊಂಡಿದ್ದೇನೆ. ಹಾಗಾದರೆ ಇದು ಪ್ರತ್ಯಾಮ್ಲ ಎಂದು ಹೇಳುತ್ತೇವೆ. ಈ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ನಾವು ಕೆಂಪು ಲಿಟ್ಮಸ್ ಅದ್ದಿದಾಗ, ಈಗ ಮೊದಲನೇ ಸಂದರ್ಭದಲ್ಲಿ ನಾವು ಆಮ್ಲದಲ್ಲಿ ಅದ್ದಿದಾಗ ಹಾಗೂ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ಸನ್ನು ಅದ್ದಿದಾಗ ಆಗುವಂಥ ಬದಲಾವಣೆ ನಿಮ್ಗೆ ಕಾಣ್ತಾ ಇದೆ. ಪ್ರತ್ಯಾಮ್ಲೀಯದಲ್ಲಿ ನಾವು ಕೆಂಪು ಲಿಟ್ಮಸ್ಸನ್ನು ಅದ್ದಿದಾಗ ಇದು ನೀಲಿ ಬಣ್ಣಕ್ಕೆ ಬದಲಾಗಿರುವುದನ್ನು ನಾವು ಗಮನಿಸಬಹುದು. ಇದು ಒಂದು ಸೂಚಕ. ಕೊಟ್ಟಿರುವ ವಸ್ತುವನ್ನು ಕೆಂಪು ಲಿಟ್ಮಸ್ ಬಳಸಿ ಅದು ಯಾವುದೇ ಬಣ್ಣ ಬದಲಾಗಿಲ್ಲ ಎಂದರೆ ಆಮ್ಲವೆಂದು, ನೀಲಿ ಬಣ್ಣಕ್ಕೆ ಬದಲಾದರೆ ಪ್ರತ್ಯಾಮ್ಲವೆಂದು ನಾವು ಸೂಚಿಸಬಹುದು. ಅದೇ ರೀತಿ ನಾವು ಇದೇ ದ್ರಾವಣದಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ, ಆಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಯಾವುದೇ ಬದಲಾವಣೆ ಇರುವುದಿಲ್ಲ. ಹಾಗೆಯೇ ಮಿಥೈಲ್ ಆರೆಂಜ್ ಇನ್ನೊಂದು ಸೂಚಕವನ್ನು ಬಳಸಿ ನಾವು ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಪ್ರತ್ಯಾಮ್ಲದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಯಾವ ವಸ್ತುವಿನಲ್ಲಿ ನಾವು ಹಳದಿ ಬಣ್ಣಕ್ಕೆ ತಿರುಗಿದೆ ಮಿಥೈಲ್ ಆರೆಂಜ್ ಬಳಸಿ ನಾವು ಪರೀಕ್ಷಿಸಿದಾಗ ಅಂದರೆ ಹಳದಿ ಬಣ್ಣಕ್ಕೆ ತಿರುಗಿದೆ ಅಂದರೆ ಅದರ ಪ್ರತ್ಯಾಮ್ಲೀಯ ವಸ್ತು ಎಂದು
ಕರೆಯುತ್ತೇವೆ. ಫಿನಾಪ್ತಲಿನ್ ಅನ್ನುವಂಥ ಮತ್ತೊಂದು ವಸ್ತುವನ್ನು ಬಳಸಿ ಆಮ್ಲಗಳಲ್ಲಿ ಅದ್ದಿದಾಗ ಯಾವುದೇ ಬಣ್ಣ ಬದಲಾವಣೆ ಆಗುವುದಿಲ್ಲ. ಪ್ರತ್ಯಾಮ್ಲದಲ್ಲಿ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ. ಇದನ್ನು ನಿಮಗೆ ಒಂದು ಹಂತಕ್ಕೆ ಪ್ರಶ್ನೆಗಳಿರುತ್ತೆ. ನಾವು ಫಿನಾಪ್ತಿಲ್ ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಬದಲಾಗುವ ಬಣ್ಣ ಡ್ಯಾಶ್ ಅಂತ ಕೇಳಬೇಕು. ಆಗ ನಾವೇನಂತ ಹೇಳಬೇಕು? ಗುಲಾಬಿ ಬಣ್ಣ. ಹಾಗೆಯೇ ಮಿಥೈಲ್ ಆರೆಂಜು ಬಳಸಿ ನಾವು ಪ್ರತ್ಯಾಮ್ಲಯದಲ್ಲಿ ಪರೀಕ್ಷಿಸಿದಾಗ ಬದಲಾಗುವ ಬಣ್ಣ ಯಾವುದೆಂದರೆ ಹಳದಿ ಎಂದು ನಾವು ಹೇಳಬೇಕು. ಇಷ್ಟಲ್ಲದೆ ಸ್ವಾಭಾವಿಕ ಸೂಚಕಗಳು ಅಂತ ಹೇಳ್ತಾರೆ. ಒಂದು ಅರಿಶಿನ, ಮನೆಯಲ್ಲಿ ಬಳಸುವಂಥ ಅರಿಶಿನವನ್ನು ಈ ಆಮ್ಲಗಳಲ್ಲಿ ನಾವು ಸೇರಿಸಿದಾಗ ಅರಿಶಿನವನ್ನು ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಪ್ರತ್ಯಾಮ್ಲಯದಲ್ಲೂ ಕೂಡ ಅದು ಕೆಂಪು ಬಣ್ಣದಲ್ಲಿಯೇ ಇರುತ್ತದೆ. ಕೆಂಪು ಕೋಸು ರಸವನ್ನು ನಾವು ಆಮ್ಲದಲ್ಲಿ ಹಾಕಿ ಪರೀಕ್ಷಿಸಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಪ್ರತ್ಯಾಮ್ಲಯದಲ್ಲಿ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ. ಇವು ಅರಿಶಿನ ಮತ್ತು ಕೋಸುಗಳನ್ನು ಕೂಡ ಸಾಮಾನ್ಯ ಸೂಚಕಗಳು. ಅವುಗಳನ್ನ ಬಳಸಿ ಕೂಡ ನಾವು ವಸ್ತುವನ್ನು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯ ಎಂದು ಗುರುತಿಸಬಹುದು. ಇನ್ನು ಮತ್ತೊಂದು ರೀತಿಯಂಥ ಸೂಚಕಗಳಿದೆ, ಘ್ರಾಣ ಸೂಚಕಗಳು. ಘ್ರಾಣ ಎಂದರೆ ವಾಸನೆ. ನಾವು ಈಗ ಬಣ್ಣ ಬದಲಾವಣೆ ನೋಡಿದ್ವಿ. ಇನ್ನು ಈ ವಾಸನೆಯನ್ನು ಗುರುತಿಸಿನೇ ಇದು ಆಮ್ಲೀಯವೇ ಪ್ರತ್ಯಾಮ್ಲೀಯವೇ ಎಂದು ಪರೀಕ್ಷಿಸುವಂಥ ವಸ್ತುಗಳಿಗೆ ಘ್ರಾಣ ಸೂಚಕಗಳು ಅಂತ. ಒಂದು ಯಾವುದಾದ್ರು ಈರುಳ್ಳಿ ರಸ, ನಾವು ಮನೆಯಲ್ಲಿ ಬಳಸುವಂಥ ಈರುಳ್ಳಿಯನ್ನು ತೆಗೆದುಕೊಂಡು ರಸ ಮಾಡಿ ಅದನ್ನು ನಾವು ಆಮ್ಲಕ್ಕೆ ಸೇರಿಸಿದ್ರೆ ಆಮ್ಲದಲ್ಲಿ ಅದು ಈರುಳ್ಳಿಯ ವಾಸನೆ ಬರುತ್ತೆ. ಎಲ್ಲರಿಗೂ ಕೂಡ ಈರುಳ್ಳಿ ವಾಸನೆ ಗೊತ್ತಿದೆ. ಅದನ್ನು ನಾವು ನಿಂಬೆಹಣ್ಣಿನ ರಸಕ್ಕೆ ಸೇರಿಸಿದ್ರು ಕೂಡ ಈರುಳ್ಳಿಯ ವಾಸನೆ ಬರುತ್ತೆ. ಆದರೆ ಪ್ರತ್ಯಾಮ್ಲಯಕ್ಕೆ ಸೇರಿಸಿದ್ರೆ ಈರುಳ್ಳಿಯ ವಾಸನೆ ಇರುವುದಿಲ್ಲ. ಅಂದರೆ ಈರುಳ್ಳಿ ರಸವನ್ನು ಸೇರಿಸಿದಾಗ ಈ ವಾಸನೆ ಕೊಟ್ಟಿಲ್ಲ ಅಂದರೆ ಅದನ್ನು ಏನಂತ ಕರಿತೇವೆ? ಪ್ರತ್ಯಾಮ್ಲೀಯ ವಸ್ತು ಅಂತ ಕರಿತೇವೆ. ಹಾಗೆಯೇ ವೆನಿಲಾ ರಸ, ವೆನಿಲಾ ವಾಸನೆಯನ್ನು ಆಮ್ಲೀಯ ವಸ್ತುಗಳಲ್ಲಿ ಕೊಡುತ್ತದೆ. ಅದೇ ಪ್ರತ್ಯಾಮ್ಲಯದಲ್ಲಿ ನಾವು ಹಾಕಿದಾಗ ಅದೇ ನಾವು ಅಡುಗೆ ಸೋಡಾ ದ್ರಾವಣಕ್ಕೂ ಹಾಕಿದಾಗ ಯಾವುದೇ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ತೆಗೆದುಕೊಂಡು ನಾವು ವೆನಿಲಾ ರಸವನ್ನು ಹಾಕಿದಾಗ ಪ್ರತ್ಯಾಮ್ಲಯದಲ್ಲಿ ಅದರ ವಾಸನೆಯೇ ಇರುವುದಿಲ್ಲ. ಇದರಿಂದ ವಾಸನೆ ಇಲ್ಲ ಅಂದರೆ ಅದು ಪ್ರತ್ಯಾಮ್ಲಯ, ವಾಸನೆ ಇತ್ತು ಅಂದರೆ ಅದು ಆಮ್ಲ. ಮತ್ತು ಲವಂಗದ ಎಣ್ಣೆಯನ್ನು ಕೂಡ ಒಂದು ಘ್ರಾಣ ಸೂಚಕ. ಲವಂಗದ ಎಣ್ಣೆ ನಮಗೆ ವಾಸನೆ ಬರ್ತಾ ಇರುತ್ತೆ. ಇದನ್ನೊಂದು ಆಮ್ಲಕ್ಕೆ ಸೇರಿಸಿದಾಗ ತನ್ನ ವಾಸನೆಯನ್ನು ಹಾಗೆಯೇ ಉಳಿಸಿಕೊಂಡಿರುತ್ತದೆ. ಅಂದರೆ ಲವಂಗದ ವಾಸನೆಯೇ ಬರುತ್ತದೆ. ಅದೇ ಒಂದು ಪ್ರತ್ಯಾಮ್ಲೀಯ ದ್ರಾವಣಕ್ಕೆ ಹಾಕಿದಾಗ ನಮಗೆ ಲವಂಗದ ವಾಸನೆ ಇರುವುದಿಲ್ಲ. ಹೀಗಾಗಿ ಯಾವುದರಲ್ಲಿ ಈ ವಾಸನೆ ಬರೋಲ್ಲ ಅಂದರೆ ಅದನ್ನು ಪ್ರತ್ಯಾಮ್ಲೀಯ ಅಂತ ಕರಿತೀವಿ. ವಾಸನೆ ಇದ್ದರೆ ಅದನ್ನು ಆಮ್ಲೀಯ ಅಂತ ಕರಿತೇವೆ. ಈ ರೀತಿ ನಾವು ಈ ಸಾಮಾನ್ಯ ಸೂಚಕಗಳನ್ನು ಬಳಸಿ ನಮಗೆ ಒಂದು ವಸ್ತುವಿನಲ್ಲಿರುವಂಥ ಆಮ್ಲವೇ ಅಥವಾ ಪ್ರತ್ಯಾಮ್ಲೀಯವೇ ಎಂದು ನಾವು ಸುಲಭವಾಗಿ ನಾವು ಪರೀಕ್ಷಿಸಬಹುದು. ನೆಕ್ಸ್ಟ್ ಮೇಲೆ ಸ್ಟಾರ್ಟ್. ಈಗ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕೆಲವು ಗುಣಗಳನ್ನು ತಿಳಿಯೋಣ. ಮೊದಲನೇದಾಗಿ ಆಮ್ಲಗಳೊಡನೆ ಲೋಹದ ವರ್ತನೆ. ಈಗ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಏನಾಗುತ್ತವೆ ಎಂಬುದು ನೋಡೋಣ. ಯಾವುದೇ ಲೋಹ ಆಮ್ಲದೊಡನೆ ವರ್ತಿಸಿ ಆಯಾ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತದೆ. ಇನ್ನೊಂದ್ಸರಿ ಹೇಳ್ತಾನೆ, ಲೋಹಗಳು ಆಮ್ಲಗಳೊಡನೆ ವರ್ತಿಸಿ ಆ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಒಂದು ಉದಾಹರಣೆಗೆ ನೋಡೋಣ. ಉದಾಹರಣೆ, ಸಲ್ಫ್ಯೂರಿಕ್ ಆಮ್ಲದೊಡನೆ ಸತುವಿನ ವರ್ತನೆ ಅಂತ ಹೇಳಿ. ಸಲ್ಫ್ಯೂರಿಕ್ ಆಮ್ಲದ ಒಂದು ಸೂತ್ರ ಉದಾಹರಣೆ H2SO4 ಪ್ಲಸ್ ಲೋಹ ಪ್ರಮಾಣವು ಸತುವಿನ ಸಂಕೇತ Zn. ಆಮ್ಲದೊಡನೆ ಸತು ವರ್ತಿಸಿ ಸತುವಿನ ಸಲ್ಫೇಟ್, ಆ ಲೋಹದ ಲವಣ ಅಂದರೆ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಇದು ಸಲ್ಫ್ಯೂರಿಕ್ ಆಮ್ಲ ಪ್ಲಸ್ ಸತು, ಎರಡು ಕೂಡ ಪರಸ್ಪರ ವರ್ತಿಸಿ ಸತುವಿನ ಸಲ್ಫೇಟ್
ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಹೀಗೆ ಈ ಸಮೀಕರಣ ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ, ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿ ಆ ಲೋಹದ ಲವಣ, ಉದಾಹರಣೆಗೆ ಸಲ್ಫ್ಯೂರಿಕ್ ಆಮ್ಲದೊಡನೆ ಸತು ವರ್ತಿಸಿ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತದೆ. ಮಕ್ಕಳೇ ಇದನ್ನ ಸಮೀಕರಣವನ್ನು ಬರ್ಕೊಳ್ಳಿ. ಸತುವಿನ ಜೊತೆ ಆಮ್ಲವು ವರ್ತಿಸಿ ಏನಾಗುತ್ತದೆ, ಈ ಕ್ರಿಯೆಯ ಸಮೀಕರಣವನ್ನು ಬರೆದು ವಿವರಿಸಿ ಅಂತ ಕೇಳಿದಾಗ ನಾವು ಬರೀಬೇಕಾಗುತ್ತೆ, ಸತು ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸಿ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲ ಉಂಟಾಗುತ್ತದೆ. ಇದು ಒಂದು ಕ್ರಿಯೆ. ನೆಕ್ಸ್ಟು ಈಗ ಪ್ರತ್ಯಾಮ್ಲಗಳೊಡನೆ ಈ ಮುಂದಿನ ಒಂದು ಗುಣಕ್ಕೆ ಹೋಗೋಣ. ಪ್ರತ್ಯಾಮ್ಲಗಳೊಡನೆ ಲೋಹದ ವರ್ತನೆ. ಈಗ ನಾವು ಪ್ರತ್ಯಾಮ್ಲಗಳ ಜೊತೆ ಲೋಹಗಳು ವರ್ತಿಸಿ ಏನಾಗುತ್ತವೆ ಅಂತ ನೋಡೋಣ. ಇಲ್ಲೂ ಕೂಡ ನಾವು ಪ್ರತ್ಯಾಮ್ಲದ ಜೊತೆ ಲೋಹ ವರ್ತಿಸಿ ಆಯಾ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತದೆ. ಉದಾಹರಣೆ, ಸೋಡಿಯಂ ಹೈಡ್ರಾಕ್ಸೈಡ್ ಸತುವಿನ ಜೊತೆ ವರ್ತಿಸಿ ಸೋಡಿಯಂ ಜಿಂಕೇಟ್ ಅಂತ ಕರಿತೀವಿ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತದೆ. ಇದರ ಸಮೀಕರಣ ನೋಡಿ. ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲ ಸತುವಿನ ಜೊತೆ ವರ್ತಿಸ್ತಾರೆ, ಏನಾಗುತ್ತೆ, ಸತುವಿನ ಜಿಂಕೇಟ್ Na2Zn2 ಪ್ಲಸ್ ಹೈಡ್ರೋಜನ್ ಅನಿಲ ಉಂಟು ಮಾಡುತ್ತದೆ. ಇಲ್ಲಿ 2Na ಇರೋದ್ರಿಂದ ಸಮೀಕರಣವನ್ನು ಸರಿದೂಗಿಸ್ತಾ ಇದ್ದಾರೆ. O 2 ಇದೆ, H 2 ಇದೆ, ಆ ಕಡೆ ಕೂಡ 2 ಇದೆ, Zn 1 ಪರಮಾಣು. ಇದು ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಸತುವಿನ ಜಿಂಕೇಟ್ ಅನ್ನು ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತವೆ. ಹೀಗೆ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತದೆ. ಗೊತ್ತಾಯ್ತು ಮಕ್ಕಳೇ? ಈ ಸಮೀಕರಣವನ್ನು ಕೂಡ ಬರ್ಕೊಳ್ಳಿ. ನಾವು ಯಾವುದೇ ಲೋಹಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಏನಾಗುತ್ತವೆ ಒಂದು ಉದಾಹರಣೆಯೊಂದಿಗೆ ತಿಳಿಸಿ ಎಂಬುದಾಗಿ ಕೇಳಿದಾಗ ನೀವು ಈ ಥರ ಒಂದು ಲೋಹವನ್ನು ಒಂದು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದಾಗ ಅದರ ಲವಣ ಮತ್ತು ನೀರನ್ನು ಉಂಟು ಮಾಡುವಂಥ ಒಂದು ಕ್ರಿಯೆಯನ್ನು ಬರೆಯಬೇಕಾಗುತ್ತದೆ. ಮುಂದಿನ ಒಂದು ಗುಣ ಲೋಹದ ಈಗ ಮತ್ತೊಂದು ಲೋಹದ ಕಾರ್ಬೋನೇಟ್ಗಳು ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಳಗೆ ಬರ್ತವೆ. ಈಗ ಒಂದು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಳಗೆ ವರ್ತಿಸಿ ಏನಾಗ್ತವೆ, ಲೋಹದ ಕಾರ್ಬೋನೇಟ್ಗಳು ಉದಾಹರಣೆಗೆ ಸೋಡಿಯಂ ಕಾರ್ಬೋನೇಟ್ ಅಂತ Na2CO ಅಂದರೆ CO3 ಅಂದರೆ ಸೋಡಿಯಂ ಕಾರ್ಬೋನೇಟ್. ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಒಂದು ಆಮ್ಲದೊಡನೆ ಬರ್ತದೆ ಅಂತ ನಾನು ಹೈಡ್ರೋಕ್ಲೋರಿಕ್ ಆಮ್ಲ ತಗೊಂಡಿದ್ದೇನೆ. ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಹಾಗೆ ಒಂದು ಹೈಡ್ರೋಜನ್ ಕಾರ್ಬೋನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ಆಮ್ಲ HCl ಹೈಡ್ರೋಕ್ಲೋರಿಕ್ ಆಮ್ಲದೊಡನೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಮಕ್ಕಳೇ, ಈ ಎರಡು ಸಮೀಕರಣಗಳನ್ನು ಗಮನಿಸಿದಾಗ ಇದು ಒಂದು ಲೋಹದ ಕಾರ್ಬೋನೇಟ್ ಅಂದರೆ ಸೋಡಿಯಂ ಕಾರ್ಬೋನೇಟ್, ಇದು ಲೋಹದ
ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಈ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಎರಡೂ ಕೂಡ ಆಮ್ಲದೊಡನೆ ವರ್ತಿಸಿದಾಗ ಎರಡೂ ಸಂದರ್ಭದಲ್ಲೂ ಕೂಡ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಹಾಗಿದ್ರೆ ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ, ಲೋಹದ ಕಾರ್ಬೋನೇಟ್ಗಳು ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಡನೆ ವರ್ತಿಸಿ ಏನಾಗುತ್ತವೆ, ಅದರ ಸಮೀಕರಣ ಬರೆಯಿರಿ ಅಂತ ಕೇಳಿದಾಗ ನೀವು ಮೊದಲನೇದಾಗಿ ಬರೀಬೇಕು, ಲೋಹದ ಕಾರ್ಬೋನೇಟ್ಗಳು ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಆಯಾ ಲೋಹದ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮೂರು ಉತ್ಪನ್ನಗಳನ್ನು ಬರೆಯುತ್ತದೆ. ಆ ಲೋಹದ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮೂರು ಉತ್ಪನ್ನಗಳು ಬರ್ತಾ ಇರುವಂಥದ್ದನ್ನು ನೆನಪಿಟ್ಕೋಬೇಕಿಲ್ಲ. ಮೂರು ಬರೋದನ್ನ ಇಲ್ಲಿ ಸಮೀಕರಣ ನೋಡ್ಕೊಳ್ಳಿ. ಮೊದಲನೇದಾಗಿ ನಿಮಗೆ ಲವಣ, ಸೋಡಿಯಂ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಈ ಸಮೀಕರಣಗಳನ್ನು ಬರ್ಕೊಳ್ಳಿ. ಒಂದು Na2CO3 ಪ್ಲಸ್ 2HCl ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿ 2NaCl ಸಂತೋಷಿಸಿದೆ ಸೋಡಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಹಾಗೆಯೇ ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕೂಡ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆ ವರ್ತಿಸಿ ಸೋಡಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಅರ್ಥ ಆಯ್ತಲ್ಲ? ಆಮ್ಲಗಳ ಮತ್ತೊಂದು ಆಮ್ಲ ಪ್ರತ್ಯಾಮ್ಲಗಳ ಮತ್ತೊಂದು ಗುಣವನ್ನು ನೋಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತನೆ. ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಪರಸ್ಪರ ವರ್ತಿಸಿ ಏನಾಗುತ್ತವೆ? ಈಗಾಗಲೇ ಆಮ್ಲ ಪ್ರತ್ಯಾಮ್ಲ ನೋಡಿದ್ದೇವೆ. ಈ ಆಮ್ಲ ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಬರ್ಕೊಳ್ಳಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಒಂದು ಉದಾಹರಣೆ ನೋಡೋಣ. ಒಂದು ಪ್ರತ್ಯಾಮ್ಲೀಯ ಸೋಡಿಯಂ ಹೈಡ್ರಾಕ್ಸೈಡ್, ಅದರ ಅಣುಸೂತ್ರ NaOH. ಒಂದು ಆಮ್ಲ HCl ಹೈಡ್ರೋಕ್ಲೋರಿಕ್ ಆಮ್ಲ. ನಾನು ಎರಡನ್ನೂ ಕೂಡ ತಗೊಂಡಿದ್ದೇನೆ. ಅವು ಪರಸ್ಪರ ವರ್ತಿಸಿ NaCl ಸೋಡಿಯಂ ಕ್ಲೋರೈಡ್ ಅಂದರೆ ಸಾಮಾನ್ಯ ಅಡಿಗೆ ಉಪ್ಪಿಗೆ ಸೋಡಿಯಂ ಕ್ಲೋರೈಡ್ ಮತ್ತು ನೀರು H2O ಉಂಟಾಗಿದೆ. ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಮತ್ತೊಂದು ಇದನ್ನು ನಾವು ಹೇಳ್ತೀವಿ ತಟಸ್ಥೀಕರಣ ಕ್ರಿಯೆ ಅಂತ ಕರೀತೀವಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿಬಿಟ್ಟು ಬರುವಂಥ ಉತ್ಪನ್ನ ಆಮ್ಲವೂ ಆಗಿರುವ ಪ್ರತ್ಯಾಮ್ಲಗಳು ಅದನ್ನು ತಟಸ್ಥ ಗುಣವನ್ನು ಹೊಂದಿರುತ್ತೆ. ಈ ಕ್ರಿಯೆಗೆ ನಾವು ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ. ನೋಡೋಣ ನೆಕ್ಸ್ಟ್ ಮುಂದಿನ ಗುಣ. ಸ್ಟಾರ್ಟ್. ಮುಂದೆ ಒಂದು ಗುಣ ನೋಡೋಣ. ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಈಗ ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳು ಹೇಗೆ ವರ್ತಿಸ್ತವೆ? ಈ ಸಂದರ್ಭದಲ್ಲೂ ಕೂಡ ನಾವು ಮೇಲಿನ ಸಂದರ್ಭದಲ್ಲಿ ಗಮನಿಸಿದಂತೆ ಆಮ್ಲ ಪ್ರತ್ಯಾಮ್ಲ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುತ್ತವೆ ಎಂಬುದಾಗಿ ಹೇಳಿದ್ವಿ. ಅದೇ ರೀತಿ ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳು ಕೂಡ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಉದಾಹರಣೆ ನೋಡೋಣ. ಒಂದು ಲೋಹೀಯ ಆಕ್ಸೈಡ್ CuO, ಯಾವುದರ ಅಣುಸೂತ್ರ ಇದು ಹೇಳ್ತೀರಾ ಯಾರಾದರೂ? ವೆರಿ ಗುಡ್. ತಾಮ್ರದ 2 ಆಕ್ಸೈಡ್ ಅಂತ. ತಾಮ್ರದ 2 ಆಕ್ಸೈಡ್ ಪ್ಲಸ್ ಒಂದು ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿ ಏನಾಗುತ್ತವೆ? ಇಲ್ಲಿ ತಾಮ್ರದ 2 ಕ್ಲೋರೈಡ್ ಮತ್ತು ನೀರನ್ನು ಉಂಟು ಮಾಡುತ್ತವೆ. CuCl2 ತಾಮ್ರದ 2 ಕ್ಲೋರೈಡ್
ಮತ್ತು H2 ಪ್ಲಸ್ ನೀರು. ಇದು ಹೈಡ್ರೋಕ್ಲೋರಿಕ್ ಆಮ್ಲ. ಎಲ್ಲ ಗೊತ್ತೇ ಇದೆ, HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ. ತಾಮ್ರದ ಆಕ್ಸೈಡ್ ಆಮ್ಲವನ್ನು ಹೈಡ್ರೋಕ್ಲೋರಿಕ್ ಆಮ್ಲದೊಡನೆ ವರ್ತಿಸಿ ಅದರ ಲವಣ ತಾಮ್ರದ 2 ಕ್ಲೋರೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಇದು ಒಂದು ಆಮ್ಲ ಪ್ರತ್ಯಾಮ್ಲಗಳ ಗುಣಗಳಲ್ಲಿ ಒಂದು. ನಂತರ ಪ್ರತ್ಯಾಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಆಮ್ಲಗಳೊಂದಿಗೆ ನೆಕ್ಸ್ಟ್ ಮುಂದೇದಾಗಿ ಪ್ರತ್ಯಾಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಈಗ ಆಮ್ಲಗಳ ಜೊತೆ ನೋಡ್ರಿ, ಹಾಗೆಯೇ ಪ್ರತ್ಯಾಮ್ಲ ಜೊತೆ ಕೂಡ ಅಷ್ಟೇ ಈ ಆಕ್ಸೈಡ್ಗಳು ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಒಂದು ಅಲೋಹದ ಆಕ್ಸೈಡ್ ಉದಾಹರಣೆ ನೋಡೋಣ. ಕಾರ್ಬನ್ ಡೈಆಕ್ಸೈಡ್ CO2 ಪ್ಲಸ್ ಒಂದು ಆಮ್ಲ, ಇದು ಪ್ರತ್ಯಾಮ್ಲೀಯ ಆಮ್ಲ, ಮತ್ತು ಲೋಹೀಯ ಆಕ್ಸೈಡ್ ಅಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಅಂತ ಹೇಳ್ತಾರೆ. ಎರಡು ವರ್ತಿಸಿ ಬರುವಂತ ಲವಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಇದು ಒಂದು ಪ್ರತ್ಯಾಮ್ಲೀಯ ಆಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪರಸ್ಪರ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರನ್ನು ಉಂಟು ಮಾಡುತ್ತೆ. ಈಗ ಈ ಗುಣವನ್ನು ನೋಡುವಂತೆ ಪ್ರತ್ಯಾಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ, ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆಯನ್ನು ಕೂಡ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತೆ. ಮಕ್ಕಳೇ, ಇಲ್ಲಿವರೆಗೂ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಗಳನ್ನು ನಾವು ಒಂದೊಂದಾಗಿ ತಿಳಿದಿದ್ದೇವೆ. ಇನ್ನೊಂದ್ಸರಿ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತೇನೆ. ಒಂದನೇದಾಗಿ ನಾವೇನು ತಿಳಿದಿದ್ದೇವೆ ಈ ಕ್ಲಾಸಲ್ಲಿ, ನಾವು ಸಾಮಾನ್ಯವಾಗಿ ಬಳಸುವಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಪ್ರಯೋಗಶಾಲೆಯಲ್ಲಿ ಬಳಸುವಂತಹ ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಅವುಗಳ ಗುಣಗಳು, ಅವುಗಳ ಗುಣಗಳಲ್ಲಿ ಒಂದೊಂದರ ವರ್ತನ ಮತ್ತು ಅವನ್ನು ಪರೀಕ್ಷಿಸುವಂಥ ವಿಧಾನಗಳು, ಅದನ್ನು ಸಾಮಾನ್ಯ ಸೂಚಕಗಳು, ಜ್ಞಾನ ಸೂಚಕಗಳು, ಲಿಟ್ಮಸ್ ಕಾಗದಗಳನ್ನು ಬಳಸಿ ನಾವು ಹೇಗೆ ಆಮ್ಲ ಪ್ರತ್ಯಾಮ್ಲವನ್ನು ಗುರುತಿಸ್ತೇವೆ. ಹೌದಲ್ವಾ? ನಾವು ಯಾರಾದ್ರೂ ಹೇಳ್ತೀರಾ, ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ನಾವು ಆಮ್ಲೀಯ ದ್ರಾವಣಕ್ಕೆ ಹತ್ತಿದಾಗ ಏನಾಗುತ್ತದೆ ಹೇಳ್ತೀರಾ? ಖಂಡಿತ ನಿಜ. ಆಮ್ಲ ಜೊತೆಗೆ ಕೆಂಪು ಲಿಟ್ಮಸ್ ಯಾವುದೇ ಬಣ್ಣವನ್ನು ಬದಲಾಗುವುದಿಲ್ಲ. ಪ್ರತ್ಯಾಮ್ಲೀಯದೊಂದಿಗೆ ಏನಾಗುತ್ತೆ? ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ವೆರಿ ಗುಡ್, ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಹೀಗೆ ನಾವು ಅನೇಕ ಗುಣಗಳಲ್ಲಿ ಆಮ್ಲಗಳು ಲೋಹದ ವಿವಿಧ ನಾವು ಕಲಿತಂಥ ಅಂಶಗಳು, ಆಮ್ಲ ಪ್ರತ್ಯಾಮ್ಲೀಯ ಗುಣಗಳಲ್ಲಿ ಆಮ್ಲಗಳೊಡನೆ ಲೋಹದ ವರ್ತನೆ, ಪ್ರತ್ಯಾಮ್ಲಗಳೊಡನೆ ಲೋಹದ ವರ್ತನೆ, ಲೋಹದ ಕಾರ್ಬೋನೇಟ್ಗಳು ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಆಮ್ಲಗಳೊಂದಿಗೆ ವರ್ತನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ, ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ, ಪ್ರತ್ಯಾಮ್ಲೀಯಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಹೀಗೆ ನಾವು ಈ ರೀತಿ ಆಮ್ಲ ಪ್ರತ್ಯಾಮ್ಲೀಯಗಳ ಗುಣಗಳನ್ನು ತಿಳಿದಿದ್ದೇವೆ. ಹೌದಲ್ವಾ? ಹಾಗಾದರೆ ನಿಮಗೆ ಒಂದಷ್ಟು 2 ಪ್ರಶ್ನೆಗಳ ಗೃಹ ಕಾರ್ಯಕ್ಕೆ ನಾನು ಕೊಡುತ್ತೇನೆ.
ಇವುಗಳನ್ನು ಬರೆದುಕೊಂಡು ನೀವು ಉತ್ತರಿಸಬೇಕು. ಒಂದನೇದಾಗಿ ಗೃಹ ಕಾರ್ಯನಿರ್ವಹಣೆ, ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಬಾರದು? ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಬಾರದು? ಎರಡನೇ ಪ್ರಶ್ನೆ, ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಮೂರನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೆ? ಒಂದು ಉದಾಹರಣೆಯೊಂದಿಗೆ ತಿಳಿಸಿ. ಆಯ್ತು ಮಕ್ಕಳೇ, ಮುಂದಿನ ನೀವು ತರಗತಿಯಲ್ಲಿ ಮುಂದಿನ ಭಾಗವನ್ನು ಮುಂದುವರಿಸೋಣ. ಗೃಹ ಕಾರ್ಯವನ್ನು ಮಾಡಿಕೊಂಡು ಬನ್ನಿ. ಧನ್ಯವಾದ.